ಸೊ ತಾಳಿ ಒಂದು ನಿಮಿಷ. ಹಾಂ, ಸೊ ಇಲ್ಲಿಗೆ ಸೊ ಅದೇ ಕನ್ನಡದಲ್ಲಿ ಇದು ಮಾಡ್ತಾ ಹೋಗಿ, ನಿಮಗೆ ಅರ್ಥ ಆಗ್ತದೆ ಬೇಗ. ಇಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ ಹಂಗೆ ಹೇಳ್ಬೋದು. ಕನ್ನಡದಲ್ಲಿ ಇನ್ನೊಂದು ಥರನೂ ಹೇಳ್ತಾರೆ, ಕ್ಯೋತೋಗೆ ಇಲ್ಲಿಗೆ ಇದಕ್ಕೆ ಹೋಗ್ತೀನಿ, ಏನು ಹನಾಮಿ ನೀ ಇಕಿಮಸ್. ಎರಡೂ ಒಂದೇ, ಎರಡು ಥರನೂ ಹೇಳ್ಬೋದು. ಇದನ್ನು ಮಾಡಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ. ಹನಾಮಿ ಓ ಶಿನಿ ಇಕಿಮಸ್ ಮತ್ತೆ ಹನಾಮಿ ಎರಡೂ ಒಂದೇ. ಸೊ ಹೋಗ್ತೀನಿ ನಾನು, ಎಲ್ಲಿಗೆ ಹೋಗ್ತೀನಿ? ಇಲ್ಲಿಗೆ ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ? ಇದಕ್ಕೆ ಹೋಗ್ತೀನಿ. ಏನನ್ನು ಮಾಡಕ್ಕೆ ಹೋಗ್ತೀನಿ? ಇದನ್ನು ಮಾಡಕ್ಕೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ? ಸರಿ, ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ? ಏನಕ್ಕೆ ಹೋಗ್ತೀನಿ? ಓಕೆನಾ? ಇನ್ನು ಎರಡು ಮೂರು ಅದೇ ಎಕ್ಸಾಂಪಲ್ಸ್ ಬರುತ್ತೆ ನೋಡೋಣ. ಹಾಂ, ರಘು ಸರ್. ಅದೇನು ಸಿಂಚು? ಹಾಂ, ಓಕೆ. ಹೊಂಕೋನಿ ಇಕಿಮಸ್ ಕಾಯ್ಮನೋ ಶಿಮಸ್. ಓಕೆ, ಕಾಯ್ಮನೋ ಶಿಮಸ್. ಹೊಂಕೋನಿ ಕಾಯ್ಮನೋನಿ ಇಕಿಮಸ್. ಎಸ್, ಸೂಪರ್. ಹೊಂಕೋನಿ ಅಂದ್ರೆ ಹಾಂಗ್ಕಾಂಗ್. ಕಾಯ್ಮನೋ ಹಾಂಗ್ಕಾಂಗ್. ಹಾಂಗ್ಕಾಂಗ್ಗೆ ಹೋಗ್ತಾರಂತೆ ಶಾಪಿಂಗ್ಗೆ, ಯಾರಪ್ಪ ಅವರು? ಅರ್ಥ? ಹಾಂಗ್ಕಾಂಗ್ಗೆ ಶಾಪಿಂಗ್ ಮಾಡಕ್ ಹೋಗ್ತೀನಿ. ನೀವು ಹೇಳಿದ್ದು ಶಾಪಿಂಗಿಗೆ ಹೋಗ್ತೀನಿ. ಶಾಪಿಂಗ್ ಮಾಡಕ್ಕೆ ಆದಾಗ ಕಾಯ್ಮೋನೋ ಶಿನಿ ಅಂತ ಆಗುತ್ತೆ. ಮಾಡಕ್ಕೆ ಶಿನಿ. ಹಾಂ, ಹೊಂಕೋನ್ ಇಲ್ಲಿಗೆ ಕಾಯಿಮೋನೋ, ನೀವು ಹೇಳಿದ್ದು ಕಾಯಿಮೋನೋ ನಿ ಇಕಿಮಸ್ ಅದಾ, ಶಾಪಿಂಗ್ಗೆ ಹೋಗ್ತೀನಿ. ಹಂಗೂ ಹೇಳ್ಬೋದು ಕನ್ನಡದಲ್ಲಿ, ಹಿಂಗೂ ಹೇಳ್ಬೋದಾ? ಹೊಂಕೋನ್ ಕಾಯಿಮೋನೋ ಶಿನಿ ಇಕಿಮಸ್. ಅಲ್ಲಿಗೆ ಇದನ್ನು ಇದು ಮಾಡಕ್ಕೆ ಹೋಗ್ತೀನಿ, ಇದನ್ನು ಅಲ್ಲ. ಓಕೆ, ಹಿಂಗೂ ಹೇಳ್ಬೋದು, ಇನ್ನೂ ಒಂಥರ ಹೇಳ್ಬೋದು ನೋಡಿ, ಭಾಳ ಥರ ಇದೆ ಇದು. ಹೊಂಕೋನ್ ಕಾಯಿಮೋನೋ ಶಿನಿ ಇಕಿಮಸ್. ಹಿಂಗೆ ಕಾಯ್ಮನೋವು ಶಿನಿ. ಶಿನಿ ಅಂದ್ರೆ ಮಾಡಕ್ಕೆ ಅಂತ ಅನ್ಸಿ. ಶಿನಿ ಅಂದ್ರೆ ಮಾಡಕ್ಕೆ ಅಂತ. ಮಾಡಕ್ಕೆ ಅಂತ, ಶಿನಿ ಅಂದ್ರೆ ಮಾಡಕ್ಕೆ ಅಂತ. ಎಸ್, ಅದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು. ಬರೀ ನೀ ಅಂದ್ರೆ ಇದಕ್ಕೆ ಅಂತ ಹೋಗ್ತೀನಿ. ಇದಕ್ಕೆ ಮಾತ್ರ, ಇದಕ್ಕೆ ಹೋಗ್ತೀನಿ. ಇದಕ್ಕೆ ಏನಿದೆ ನೌನು. ಶಾಪಿಂಗ್ಗೆ ಹೋಗ್ತೀನಿ, ಶಾಪಿಂಗಿಗೆ ಹೋಗ್ತೀನಿ. ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ, ಶಾಪಿಂಗ್ ಅನ್ನು ಮಾಡಕ್ಕೆ ಹೋಗ್ತೀನಿ. ಶಾಪಿಂಗ್ ಹೋಗ್ತೀನಿ, ಶಾಪಿಂಗ್ ಮಾಡಕ್ ಹೋಗ್ತೀನಿ, ಎರಡು ಒಂದಲ್ವ ಸಿಂಚೆ? ಎರಡು ಒಂದೇ. ಅದೇ ಥರದಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇರೋದು ನಿಮಗೆ. ಮೂರು ಒಂದೇ ಮೀನಿಂಗು, ಏನು ಬದಲಾಗ್ತಿಲ್ಲ. ಥರ ಹೇಳ್ಬೋದು. ಅಂದ್ರೆ ಈ ಸಿನಾರಿಯೋ ಅಲ್ಲಿ ಶಾಪಿಂಗ್ ಹೋಗ್ತೀನಿ ಅಂದ್ರೆ ಮೂರು ಯೂಸ್ ಮಾಡ್ಬೋದಾ? ಮೂರು ಯೂಸ್ ಮಾಡೋದು. ಶಾಪಿಂಗ್ಗೆ ಹೋಗ್ತೀನಿ, ಇನ್ನೊಂದು ಶಾಪಿಂಗ್ ಅನ್ನು ಮಾಡೋಕ್ಕೆ ಹೋಗ್ತೀನಿ, ಇನ್ನೊಂದು ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಿ. ಮೂರು ಪಾಸಿಬಲ್ ಇದೆ. ಕನ್ನಡದಲ್ಲಿ ಹೇಳ್ಬೋದಾ? ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ, ಶಾಪಿಂಗನ್ನು ಮಾಡಕ್ಕೆ ಹೋಗ್ತೀನಿ. ಇದು ನಾವು ಬಳಸ್ತಿಲ್ಲ, ಇದು ರೂಢಿಯಲ್ಲಿ ಇಲ್ಲ ಅನ್ನು ಅಂತ. ಇನ್ನೊಂದು ಶಾಪಿಂಗ್ಗೆ ಹೋಗ್ತೀನಿ. ಸೊ ಇಲ್ಲಿ ನೀವು ಯಾವ್ದು ಬಳಸಿದ್ದೀರಾ? ಯಾವ್ದು ಹೇಳಿದ್ದಾರೆ? ಶಾಪಿಂಗ್ಗೆ ಹೋಗ್ತೀನಿ ಅನ್ನೋದನ್ನ ಹೇಳಿ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿಗೆ ಇದಕ್ಕೆ ಹೋಗ್ತೀನಿ, ಈ ಫಾರ್ಮೆಟ್ ಇಟ್ಕೊಂಡ್ರೆ ಆಯಿತು. ಓಕೆನಾ? ನೆಕ್ಸ್ಟ್ ಚೇದ್ರ ಸರ್. ಹೋತೆರುವೆ ಇಕಿಮಾಸ್ ಶೊಕುಜಿ ಶಿಮಾಸ್. ಹೋಟೆಲ್ಗೆ ಹೋಗ್ತೀನಿ, ಊಟ ಮಾಡ್ತೀನಿ ಅಂತ ಇಲ್ಲಿದೆ. ಈಗ ನೀವು ಊಟ ಮಾಡಕ್ಕೆ ಅಂತ ಹೇಳ್ಬೇಕು. ಎಸ್. ಹೋತೆರುವೆ ಶೊಕುಜಿ ಶಿನಿ ಇಕಿಮಾಸ್. ಅಷ್ಟೇ, ಮಾಡಕ್ಕೆ ಹೋಗ್ತೀನಿ. ಎಸ್, ಮಾಡೋಕ್ಕೆ ಹೋಗ್ತೀನಿ. ಹೋತೆರುವೆ ಶೊಕುಜಿ ಶಿನಿ ಇಕಿಮಸ್. ಅಲ್ಲಿಗೆ ಊಟ ಮಾಡೋಕ್ಕೆ ಹೋಗ್ತೀನಿ, ಇಲ್ಲ ಅಲ್ಲಿಗೆ ಊಟಕ್ಕೆ ಹೋಗ್ತೀನಿ. ಹಂಗೆ ಹೇಳ್ತಾರಾ?
ಶೊಕುಜಿನಿ. ಅಷ್ಟೇ ನೋಡಿ, ಶೊಕುಜಿನಿ. ಎಸ್, ಎರಡು ಥರ ಹೇಳ್ಬೋದು. ಶೊಕುಜಿನಿ ಇಕಿಮಸ್, ಶೊಕುಜಿಶಿನಿ ಇಕಿಮಸ್. ಎಸ್. ಹಾಂ, ನೆಕ್ಸ್ಟ್ ಯಾರು ಬಿಟ್ಟರು? ಹಾಂ, ಸಾಗರ್ ಸರ್. はい、先生。かわいい行きます。釣りをします。 ಹಾಂ かわい釣りをしに行きます。 ಸೂಪರ್. ಎಸ್, ಅದೊಂದು ರೀತಿ ಹೇಳ್ಬೋದು. ನೀವೇನಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳಿ. ರಿವರ್ಗೆ ಫಿಶಿಂಗ್ ಮಾಡ್ಲಿಕ್ಕೆ ಹೋಗ್ತೀನಿ. ಫಿಶಿಂಗ್ ಅನ್ನು ಮಾಡೋಕ್ಕೆ ಹೋಗ್ತೀರಾ? ಹಾ, ಫಿಶಿಂಗ್ ಅನ್ನು ಮಾಡಕ್ಕೆ ಹೋಗ್ತೀನಿ. ಈಗ ಬರೀ ಫಿಶಿಂಗಿಗೆ ಹೋಗ್ತೀನಿ ಅಂತ ಹೇಳ್ಬೋದಾ? ಹಾ ಸರ್. ಹಾಂ, ಕಾವಾಯೆ ಸುರಿನಿ ಇಕಿಮಾಸ್. ಸೂಪರ್. ನೋಡಿ, ನಿಮಗೆ ಅರ್ಥ ಆಗಿದೆ. ಬಾ. ಎಸ್, ನಿಮಗೆ ಅರ್ಥ ಆಗಿದೆ. ಎಸ್, ಅಲ್ಲಿಗೆ ಇದಕ್ಕೆ ಹೋಗ್ತೀನಿ, ಅಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ. ಎರಡು ಹೇಳಿದ್ರಿ. ಸೂಪರ್. ಹರ್ಷಿತಾ ಸರ್. ಓ, ಇದು ದೊಡ್ಡ ಸೆಂಟೆನ್ಸ್ ಬಂತು. ಕಮಾನ್. ಹೈ. ಶಕುಶೋ. ಇಲ್ಲ, ಬೇರೆ ಇದೆ ನೋಡಿ. ಎಸ್. ಯಾಕುಶೋ. ಶಿಯಾಕ್ಷೋ. ಶಿಯಾಕ್ಷೋ ಎ ಇಕಿಮಾಸ್. ಇದು ಅರ್ಥ ಹೇಳಿ ಫಸ್ಟ್. ಏನು? ವಾರ್ಡ್ ಆಫೀಸ್ ಹೋಗ್ತೀನಿ. ವಾರ್ಡ್ ಆಫೀಸ್ಗೆ ಹೋಗ್ತೀನಿ. ವಾರ್ಡ್ ಆಫೀಸ್ಗೆ ಹೋಗ್ತೀನಿ. ಇದೊಂದು ಸೆಂಟೆನ್ಸು. ಇನ್ನೊಂದೇನು? ಗೈಗೋಕು ಜಿಂತೋ. ಅಲ್ಲ, ಇದೊಂದು ಪುರೋಕು. ಗೈಗೋಕು ಚಿನ್ ತೊರೋಕು. ಹೇಳಿಬೇಕು. ದೀರ್ಘಾಕ್ಷರ. ತೋರೋಕು. ಎಸ್, ತೋರೋಕು ಶಿಮಸ್. ಗಾಯ್ಕೊಕುಜಿನ್ ತೋರೋಕು ಓ ಶಿಮಸ್. ಇದು ನೀವು ಆಗಲೇ ಮಾಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ನಿಜ ಜೀವನದಲ್ಲಿ ನೀವು? ಫಾರಿನ್ ಕಂಟ್ರಿ ಅಲ್ಲ, ಇದು ಫಾರಿನರ್ ರಿಜಿಸ್ಟ್ರೇಷನ್ ಅಂತ. ಫಾರಿನರ್ ರಿಜಿಸ್ಟ್ರೇಷನ್. ಇದು ರಿಜಿಸ್ಟ್ರೇಷನ್. ಸೊ ನೀವು ಮಾಡಿದ್ದೀರಾ? ವಾರ್ಡ್ ಆಫೀಸಿಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ. ಅದೇ ಇದು. ಎಸ್, ಶಿಯಾಕುಶಾಯೆ ಇಕಿಮಸ್. ವಾರ್ಡ್ ಆಫೀಸ್ಗೆ ಹೋಗ್ತೀನಿ. ಗಾಯ್ಕೊಕುಜಿನ್ ತೋರೋಕುವೋ ಶಿಮಸ್. ಫಾರಿನ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ತೀನಿ. ಈಗ ನೋಡಿ, ನಿಮ್ಮ ಉದ್ದೇಶ ಇದು. ಇಲ್ಲಿಗೆ ಹೋಗ್ತೀರಾ, ಏನಕ್ಕೆ ಅಂತ ಹೇಳಬೇಕು. ಶಿಯಾಕುಶೋ ಎ ಗೈಗಾಕು ಜಿನ್ ತೋರೋಕುನಿ ಇಕಿಮಾಸ್. ಸೂಪರ್. ಆಯ್ತಾ? ವಾರ್ಡ್ ಆಫೀಸಿಗೆ ಫಾರಿನ್ ರಿಜಿಸ್ಟ್ರೇಷನ್ ಮಾಡಿಸಕ್ಕೆ ಹೋಗ್ತೀನಿ. ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ. ಎಸ್, ಅಲ್ಲಿಗೆ ಇದಕ್ಕೆ ಹೋಗ್ತೀನಿ. ಅಷ್ಟೇ. ಹೈ. ಆಯ್ತಾ? ನೆಕ್ಸ್ಟು ಸಿದ್ಧ ಸರ್. ಅಸೋಬಿಮಾಸ್ ತೊಮೊದಾಚಿ ನೋ ಉಚಿ. ದೊಕೋಯೆ ಅಸೋಬಿನಿ ಇಕಿಮಾಸ್ ಕಾ? ತೊಮೊದಾಚಿ ನೋ ಉಚಿಯೆ ಅಸೋಬಿನಿ ಇಕಿಮಾಸ್. ಎಲ್ಲಿಗೆ ಆಟ ಆಡಕ್ಕೆ ಹೋಗ್ತೀರಾ? ಎಸ್. ಫ್ರೆಂಡ್ನ ಮನೆಗೆ ಆಟ ಆಡಕ್ಕೆ ಹೋಗ್ತೀನಿ. ನೋಡಿ, ಪರ್ಫೆಕ್ಟ್. ಎಸ್, ಹಿಂಗೆ. ಎಲ್ಲಿಗೆ ಆಡಕ್ಕೆ ಹೋಗ್ತೀರಾ? ಫ್ರೆಂಡ್ನ ಮನೆಗೆ ಆಡಕ್ಕೆ ಹೋಗ್ತೀನಿ. ಫಿನಿಶ್. ರಘು ಸರ್. ಒಯೋಗಿಮಸ್ ಅಂದರೆ ಒಯೋಗಿಮಸ್ ಅಂದರೆ ಈಜೊಡ್ತೀನಿ. ಹೊತೆರುನೋ ಪೂರು. ಓಕೆ. ದೊಕೋಯೆ ಒಯೋಗಿನಿ ಇಕಿಮಸ್ ಕಾ? ಅರ್ಥ? ದೊಕೋಯೆ ಎಲ್ಲಿ ಈಜೊಡಿತೀರಾ? ಎಲ್ಲಿಗೆ ಈಜೊಡೆಯಕ್ಕೆ ಹೋಗ್ತೀರಾ? ಈಜೊಡಿತೀರಲ್ಲ, ಹೊಡಿಯೋಕೆ ಹೋಗ್ತೀರಾ ಅಂತ. ಎಲ್ಲಿಗಂತೆ? ಪೂರ್ನೋ
ಅಲ್ಲ, ಓತ್ ಹೋಟೆಲ್ ಹೊತೆರುನು ಪೂರು. ಓತನ್ನು ಪೂರು ಓತನ್ನು ಪೂರು ಪೂರುಯೆ ಹಾಂ, ಇದಕ್ಕೆ ಹೋಗ್ತೀನಿ, ಹ್ಮ್. ಓತನ್ನು ಅಲ್ಲಿಗೆ ಪೂರುಯೆ ಇದಕ್ಕೆ ಹೋಗ್ತೀನಿ. ಓತನ್ನು ಪೂರುಯೆ ಹಾಂ, ಸೂಪರ್. ಹ್ಮ್. ಇದಕ್ಕೆ ಅಂದರೆ ಏನಿದು ಉದ್ದೇಶ? ಒಯೋಗಿ ಒಯೋಗಿನಿ ಇಮಸ್ ಹಾಂ, ವಯೋಗಿನಿ ಇಕಿಮಾಸ್. ಒಯೋಗಿನಿ ಇಕಿಮಸ್. ಎಸ್, ಸರಿ. ಅಲ್ಲಿಗೆ ಇದಕ್ಕೆ ಹೋಗ್ತೀನಿ. ಹೊತೆರುನು ಪೂರುವೆ ಒಯೋಗಿನಿ ಇಕಿಮಾಸ್. ಹೈ, ಹರ್ಷಿತಾ ಸರ್. ಸೆನ್ಸೆ ಒಂದೇ ನಿಮಿಷ. ನಾನು ಗ್ರೂಪ್ ಇಂದ ಇವಾಗ ಎಕ್ಸಿಟ್ ಆಗ್ಬೇಕಾಗತ್ತೆ ಈ ಕ್ಲಾಸ್ ಇಂದ. ನಾನು ರೆಕಾರ್ಡಿಂಗ್ ಲಿಸನ್ ಮಾಡ್ತೀನಿ. ಓಕೆ ಚಿತ್ರ ಸರ್, ಹೈ, ಬಾಯ್. ಸಾರಿ ಸೆನ್ಸೆ. ನೋ ಪ್ರಾಬ್ಲಮ್, ಹೈ ಹೈ. ಅರಿಗತೋ ಗೊಸೈಮಾಸ್. ದೋಮೋ ದೋಮೋ, ಬಾಯ್ ಬಾಯ್. ಹೈ. ಒಮಿಯಾಗೆ ಒಮಿಯಾಗೆವು ಹ್ಞೂ. ಕೈಮಸ್. ಹಾಂ, ಅಂದ್ರೆ ಗಿಫ್ಟ್ ಅನ್ನು ತಗೊಳಕ್ಕೆ ತೊಗೊತೀನಿ, ಕೈಮಸ್. ತಗೊಂತೀನಿ. ಹೌದಾ? ಹಾಂ, ಇದನ್ನು ತೊಗೊತೀರಾ? ಹಾಂ. ದೆಪಾತೋ. ಎಸ್, ದೆಪಾತೋ. ದೆಪಾತೋ. ನೋಡಿ, ಇಲ್ಲಿ ಇಲ್ಲಿ ಎರಡು ಥರ ಹೇಳ್ಬೋದು. ಏನಂತ? ಇಲ್ಲಿ ಇದನ್ನು ತೊಗೊತೀನಿ, ಅದು ನಾವು ಕಲ್ತಿದ್ದೀವಿ. ಹೇಳ್ಬೋದು ಅದು? ಇಲ್ಲಿ ಇದನ್ನು ತೊಗೊತೀನಿ. ದೆಪಾತೋಯೆ ಒಮಿಯಾಗೆ ದೆಪಾತೋಯೆ ಒಮಿಯಾಗೆಯೋ ಕೈಮಸ್. ಇಲ್ಲಿ ದೆಪಾತೋ ದೇ ಬರುತ್ತೆ. ದೆಪಾತೋ ಇಲ್ಲಿ ನಾನು ದೆಪಾತೋದೆ ಒಮಿಯಾಗೆ ಓ ಕೈಮಸ್. ಇದು 5ನೇ ಚಾಪ್ಟರ್ ಕಲ್ತಿದ್ವಿ. ಇದರ ಅರ್ಥ ಏನು ನೋಡಿ? ಇಲ್ಲಿ ದೇ ಬಂತು, ಇಲ್ಲಿ ಇದನ್ನು ಮಾಡ್ತೀನಿ ಅಂತ. ಇಲ್ಲಿ ಇದನ್ನು ಮಾಡ್ತೀನಿ, ಹಿಂಗಾದ್ರೆ ಹೇಳ್ಬೋದು. ಈಗ ಆಯಿತಾ? ಇಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತಿದ್ವಿ? ಇಲ್ಲಿಗೆ ಇದನ್ನು ತಗೊಳಕ್ಕೆ ಹೋಗ್ತೀನಿ. ಹೀಗೆ ಇದನ್ನ ತಗೊಳಕ್ಕೆ ಹೋಗ್ತೀನಿ. ಹಾಂ, ಹೇಳ್ಬೋದಾ? ದೋಕೋಯೆ ಕ್ವೆಶನ್. ಫಸ್ಟ್ ಕ್ವಶನ್ ಹಾಕ್ಬೇಕು. ಹೌದು. ದೋಕೋಯೆ ಒಮಿಯಾಗೆ ನೀ. ಹಾಂ, ದೊಕೋಯೆ. ಸರಿ ಹೇಳಿ. ಹಾಂ, ದೋಕೋಯೆ ಒಮಿಯಾಗೆ ನೀ ಹಾಂ. ಕೈಮಸ್ಕ. ಇಲ್ಲ ನೋಡಿ, ಇಲ್ಲಿ ಏನಾಯ್ತು? ಎಲ್ಲಿಗೆ ಇದಕ್ಕೆ ಹೋಗ್ತೀರಾ ಅಂತ ಹೇಳ್ಬೇಕು. ಅಲ್ಲ, ತಗೊಳೋದಕ್ಕಲ್ವಾ ಸೆನ್ಸೆ ಹೋಗೋದು? ಹೌದಾ? ಹಂಗಾದ್ಮೇಲೆ ನೀವು ಇಲ್ಲಿ ಓ ಹಾಕಬೇಕು. ಒಮ್ಮಿಯಾಗೆ ಓ, ಇದನ್ನ ತಗೊಳಕ್ಕೆ. ಓಕೆ, ಸೊ ದೋಕೋಯೆ ಒಮಿಯಾಗೆ ನೀ ಬಂದ್ರೆ ಇಕಿಮಸ್ಕ ಅಂತಾನೆ ಹೇಳ್ಬೇಕು. ನೀ ಬಂದ್ರೆ ಇಕಿಮಸ್ಕಾನೇ ಹೇಳ್ಬೇಕು, ಇದಕ್ಕೆ ಹೋಗ್ತೀನಿ ಅಂತ. ಆದ್ರೆ ನಾನು ಇದನ್ನ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ದೊಕೋಯೆ ಒಮಿಯಾಗೆ ಸರಿ ಒಮಿಯಾಗೆ ಓ ಕಾಯಿನಿ ಇಕಿಮಸ್ಕ. ಎಲ್ಲಿಗೆ ಇದನ್ನು ಖರೀದಿ ಮಾಡಕ್ಕೆ ಹೋಗ್ತೀರಾ? ಸೊ ಇದನ್ನು ಖರೀದಿ ಮಾಡ್ತೀನಿ, ಇದನ್ನು ಖರೀದಿ ಮಾಡಕ್ಕೆ ಹೋಗ್ತೀನಿ, ಅಲ್ಲಿಗೆ ಇದನ್ನು ಖರೀದಿ ಮಾಡಕ್ಕೆ ಹೋಗ್ತೀನಿ. ಟ್ರೈ ಮಾಡಿ, ಕನ್ನಡದಿಂದನೇ ಬನ್ನಿ ಬೇಕಾರೆ. ಅಲ್ಲಿಗೆ ಓಕೆ, ದೆಪಾತೋದೆ. ಅಲ್ಲಿಗೆ ಅಲ್ವಾ? ದಿಪಾತೋ ಎ. ಅಲ್ಲಿಗೆ ದಿಪಾತೋ ಎ. ಒಮಿಯಾಗೆ ಓ ಕೈನಿ ಇಕಿಮಸ್. ಒಮಿಯಾಗೆ ಓ ಕೈನಿ ಇಕಿಮಸ್. ನೋಡಿ, ಬಂತು. ಕನ್ನಡದಿಂದ ಬಂದರೆ ಇದು ಈಸಿ ಆಗುತ್ತೆ ಈ ಚಾಪ್ಟರ್. ಓಕೆನಾ? ಯಾಕೆ ಹಿಂಗೆ ಹೇಳಿದ್ರಿ ಅಂತ ಅರ್ಥ ಆಯ್ತು ನಿಮಗೆ?
ಗೊತ್ತಾಯ್ತು. Yes. ಈಗ ಒಮಿಯಾಗಿಯು ಕೈಶಿನಿ ಅಂತಾನು ಹೇಳ್ಬೋದಾ? ಇಲ್ಲ ಇಲ್ಲ ಇಲ್ಲ, ಹಾಂ ಹಂಗೆ ಹೇಳಕ್ಕೆ ಬರಲ್ಲ. ಇದು ಕಾಯಿ ಮಸ್ಸು, ಕಾಯಿಸಿ ಅಂತ ಹೇಳಕ್ಕೆ ಬರಲ್ಲ, ಕಾಯಿ ಮಸ್ ತೊಗೊಂತೀನಿ. ಕೈಮಸ್. ಹಾಂ, ಕಾಯಿಸಿ ನೀವು ಶಿ ಸೇರ್ಸಕ್ಕೆ ಬರಲ್ಲ. ಓಕೆ. ಅದು ಶಿ ವರ್ಬೇ ಬೇರೆ, ಅದು ಬರುತ್ತೆ. ಶಿಮಸ್ ಬಂದ್ರೆ ಬೇರೆ. ಹಾಂ, ಶಿಮಸ್ ಬಂದರೆ ಬೇರೆ. ಅದು ಅದು ಅರ್ಥ. ಗ್ರೂಪ್ ಮಾಡ್ತೀನಿ. ಗ್ರೂಪ್ ಮಾಡಿದಾಗ ವರ್ಬು ನೋಡಿ ಕನ್ಫ್ಯೂಷನ್ ಇದೆಲ್ಲ ಇಟ್ಕೊಳ್ಳಿ ಹಂಗೆ. ಈ ಈ ಈ ಗ್ರೂಪ್ ಮಾಡ್ತೀನಿ ವರ್ಬನ್ನ, ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಅಂತ, ಅವ ನಿಮಗೆ ಅರ್ಥ ಆಗುತ್ತೆ. ಹಾಂ, ಇದು ಅರ್ಥ ಆಯ್ತು. ನೆಕ್ಸ್ಟ್ ಹರ್ಷಿತಾ ಸರ್ ಆಯಿತು. ಸಾಗರ್ ಸರ್. Hi, Sensei. One second. Eo mimas narano bishutsukan ಶೂ ಅಲ್ಲ, ಇದು ಜೂ ಮೇಲೆ ತಲೆ ಮೇಲೆ ನಾಮ ಇದೆ. bijutsukan ಹಾಂ, ಬಿಜುತ್ಸ್ಖಾನ್. ಹಾಂ, ಅರ್ಥ ಆಯ್ತದು ಫಸ್ಟು. ಪಿಕ್ಚರು ಅಲ್ಲ, ಏ ಓ ಮಿಮಸ್ ಚಿತ್ರನೂ ನೋಡ್ತೀನಿ. ಅದೇ ಚಿತ್ರ ನೋಡ್ತೀನಿ. ಹಾಂ, ನಾರಾದ ಇದು ಆರ್ಟ್ ಮ್ಯೂಸಿಯಂ. ಎಸ್, ನರದ ಆರ್ಟ್ ಮ್ಯೂಸಿಯಂ. ಹಾಂ, ದೋಕೋಯೆ ಏವೋ ಮಿನಿ ಇಕಿಮಸ್ಕಾ. ಓ ಸೂಪರ್. ದೊಕೋಯೆ ಏ ಓ ಮಿನಿ ಇಕಿಮಸ್ಕಾ ಅರ್ಥ. ಎಲ್ಲಿಗೆ ಪಿಕ್ಚರನ್ನು ನೋಡೋಕ್ಕೆ ಹೋಗ್ತೀರಾ? ಹಾಂ, ಪಿಕ್ಚರನ್ನು ನೋಡೋಕ್ಕೆ ಹೋಗ್ತೀರಾ. ನಾರಾನೋ ಬಿಜುತ್ಸುಕಾನ್ ಎ ಇಕಿಮಸ್. ಹಾಂ, ಓಕೆ, ಇಲ್ಲಿಗೆ ಹೋಗ್ತೀನಿ. ನರಾನೋ ಬಿಜಿತ್ಸ್ಕಾ ಎ ಇಕಿಮಸ್, ಅಲ್ಲಿಗೆ ಹೋಗ್ತೀನಿ. ಬಟ್ ಉದ್ದೇಶ ಇನ್ನೊಂದ್ಸಲ ಹೇಳಿ, ಉದ್ದೇಶ ಹೇಳಿ. ಓಕೆ, ಸಾರಿ. ಹಾಂ, ಕರೆಕ್ಟು. ಏವೋ ಮಿನಿ ನಾರಾನೋ ಬಿಜುತ್ಸುಕಾನ್ ಎ ಇಕಿಮಸ್. ಹಾಂ, ಇನ್ನೊಂದ್ಸಲ ಹೇಳಿ. 1 ಸೆಕೆಂಡ್ ಕನ್ಫ್ಯೂಸ್ ಆಗ್ತದೆ. ಇಲ್ಲ ಅದು ಓಕೆ, ಹೇಳಿ. ಹಾಂ, ನಿಧಾನ ಕೇಳಿ. ಫಸ್ಟ್ ಕನ್ನಡದಿಂದ ಬನ್ನಿ. ಅಲ್ಲಿಗೆ ಇದನ್ನು ಮಾಡೋಕೆ ಹೋಗ್ತೀನಿ. ಅಲ್ಲಿಗೆ ಅಂದ್ರೆ ನಾರಾನೋ ಬಿಜುತ್ಸುಕಾನ್ ಎ ಏವೋ ಮಿನಿ ಇಕಿಮಸ್. ಸೂಪರ್. ಇಷ್ಟೇ. ಹೆಂಗೆ ಬಂತೀಗ? ಕನ್ಫ್ಯೂಷನ್ ಹೆಂಗೆ ಹೋಯ್ತು? ನೀವು ಹೇಳಿದ್ರೆ ಕನ್ನಡ. ಹಂಗೆ. ಎಸ್, ಅಲ್ಲಿಗೆ ಇದನ್ನು ಮಾಡೋಕ್ಕೆ ಹೋಗ್ತೀನಿ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಒಂದೇ ಸಲ ತಲೆಗೆ ಬರಲ್ಲ. ಸೊ ಕನ್ನಡದಲ್ಲಿ ಹೇಳ್ಕೊಳ್ಳಿ, ಆಮೇಲೆ ಅಲ್ಲಿಗೆ ಬನ್ನಿ. ಹಾಂ, ರಘು ಸರ್. ಶುಕುಜಿ ಶಿಮಸ್. ಹಾಂ, ಶುಕುಜಿ ಶಿಮಸ್ ನೋಡಿ ಬಂತು. ಹರ್ಷಿತಾ ಸರ್, ಶಿಮಸ್ ವರ್ಬು. ಹಾಂ, ಏನಂತ ಇದು ಅರ್ಥ? ಶುಕುಜಿ ಶಿಮಸ್ ಅಡುಗೆ. ಹಾಂ, ಊಟ ಮಾಡ್ತೀನಿ. ಊಟ ಮಾಡ್ತೀನಿ. ಎಲ್ಲಿ ಏನು? ಇಂದೋ ಹಾಂ, ಇಂದೋ. ಓದ್ಬಿಟ್ರಿ, ಸೂಪರ್. ಇಂದೋ ರೋರಿನೋ. ಹಾಂ, ಇದು ಗೊತ್ತಿಲ್ಲ ಸೆನ್ಸಿ. ರೆಸುತೋರಾನ್. ಇಂದೋ ರೋರಿನೋ ರೆಸ್ಟೋರೆಂಟ್. ಓಕೆ, ರೆಸ್ಟೋರೆಂಟ್. ಎಸ್, ಅಂದರೆ ಇಂಡಿಯಾ ಡಿಶ್ಶಿನ ರೆಸ್ಟೋರೆಂಟ್. ಇಂಡಿಯಾ ಎಲ್ಲಿ ಇಂಡಿಯಾ ಊಟ ಮಾಡ್ತೀರಾ ಅಲ್ವಾ ಸೆನ್ಸಿ? ಅಲ್ಲ, ಮಾಡ್ತೀರಲ್ಲ, ಮಾಡೋಕೆ ಹೋಗ್ತೀರಾ. ಎಲ್ಲಿಗೆ ಇದನ್ನು ಮಾಡೋಕೆ ಹೋಗ್ತೀರಾ? ಎಲ್ಲಿಗೆ? ದೋಕೋಯೆ ಇಂಡಿಯಾ ಇಂದೋ ರೋರಿನೋ. ಅಲ್ಲ, ಫಸ್ಟ್ ಪ್ರಶ್ನೆ ಮಾಡಿ. ಎಲ್ಲಿಗೆ ಇದಕ್ಕೆ ಹೋಗ್ತೀರಾ, ಇದನ್ನು ಮಾಡೋಕೆ ಹೋಗ್ತೀರಾ ಅಂತ ಕೇಳಿ ಫಸ್ಟ್. ದೋಕೋಯೆ ಶುಕುಜಿನಿ. ಸೂಪರ್. ಶುಕುಜಿನಿ ಇಕಿಮಸ್ಕಾ. ಎಲ್ಲಿಗೆ ಇದಕ್ಕೆ ಹೋಗ್ತೀರಾ? ಸೂಪರ್. ಈಗ ಉತ್ತರ ಕೊಡಿ. ಇಂದೋ ರೋರಿನೋ ರೆಸ್ಟೋರೆಂಟಿಯೇ ಶುಕುಜಿನಿ ಇಕಿಮಸ್. ಸೂಪರ್. ಅಲ್ಲಿಗೆ ಇದಕ್ಕೆ ಹೋಗ್ತೀನಿ ಅಷ್ಟೇ.
インド料理のレストランへ食事に行きます。あとは食事しに行きます。ಎರಡಲ್ಲ ಆಯಿತು. ಓಕೆ, ಇನ್ನೊಂದು 4 ನಿಮಿಷದಿಂದ ಮಾಡೋಣ. ಹಾಯ್ ಹರ್ಷಿತಾ ಸರ್. ಇತ್ಸು ಗೈಗೋಕು ಜಿನ್ ತೋರೋಕುವೋ ಸ್ವಲ್ಪ ಇದು ಮಾಡಬೇಕು, ದೀರ್ಘಾಕ್ಷರ. ತೋರೋಕುವೋ ಹಾಂ ಶಿಮಸ್ಕಾ. ಹಾಂ, ಅರ್ಥ. ಇತ್ಸು 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 ಅಂದ್ರೆ ಗೊತ್ತಿಲ್ಲ. ಹಾಂ ಫಾರಿನ್ ಅದೇ ಫಾರಿನ್ ರಿಜಿಸ್ಟ್ರೇಷನ್. ಹಾಂ, ಇಟ್ಸ್ ಅಂದರೆ ಯಾವಾಗ. ಇತ್ಸು ಯಾವಾಗ? ಓಕೆ, ಯಾವಾಗ ಫಾರಿನರ್ ರಿಜಿಸ್ಟ್ರೇಷನ್ ಶಿಮಸ್ಕಾ ಮಾಡಿಸ್ತೀರಾ ಅಂತ ನಾವು ಮಾಡಿಸೋ ಬಗ್ಗೆನೇ ಬಂದಿಲ್ಲ. ಮಾಡ್ತೀರಾ ಹಾಂ, ಶಿಮಸ್ಕ ಮಾಡ್ತೀರಾ. ನಾವು ಕೇಳೋದು ಪ್ರಶ್ನೆ ನಿಮಗೆ, ನಾನು ನಿಮಗೆ ಕೇಳ್ತೇನೆ, ನಾನು ನಿಮಗೆ ಕೇಳ್ತೇನೆ. ಇಟ್ಸು ಗಾಯ್ಕೋಕು ಜಿನ್ ತೋರುಕುವೋ ಶಿಮಸ್ಕ, ಯಾವಾಗ ಇದನ್ನು ಮಾಡ್ತೀರಾ. ಕಿನ್ಯೋಬಿ ಹಾಂ, ಕಿನ್ಯೋಬಿ ಕಿನ್ಯೋಬಿ ಅಂದರೆ ಶುಕ್ರವಾರ. ಕಿನ್ಯೋಬಿ ಶುಕ್ರವಾರ. ಓಕೆ. ಇಟ್ಸು ಗೈಗೋಕು ಜಿನ್ ಹ್ಞೂ ತೋರೋಕು ನಿ ಹ್ಞೂ ಇಕಿಮಸ್ಕ. ಕಿನ್ಯೋಬಿ ನಿ ಇಕಿಮಸ್. ಹಾಂ, ಇದರ್ಥ ಯಾವಾಗ. ಅದೇ ಯಾವಾಗ ಫಾರಿನರ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ತೀರಾ. ಹಾಂ, ಯಾವಾಗ ಇದಕ್ಕೆ ಹೋಗ್ತೀರಾ. ನೀವಂತಲ್ಲ. ಯಾವಾಗ ಇದಕ್ಕೆ ಹೋಗ್ತೀರಾ. ಹ್ಮ್. ಫ್ರೈಡೇ ಹೋಗ್ತೀನಿ. ಎಸ್, ಶನಿವಾರಕ್ಕೆ ಹೋಗ್ತೀನಿ. ಕಿನ್ಯೋಬಿ ನಿ ಇಕಿಮಸ್. ಹೈ, ಓಕೆನಾ. ಸಂಜೆ. ಹೈ ಸಾಗರ್ ಸರ್. ನಾನಿ ಓ ಕೈಮಸ್ಕ. ಹಾಂ, ಫಿರುಮು. ಹಾಂ ಹಾಂ, ನಾನಿಯೋ ಕೈಮಸ್ಕ, ಏನನ್ನು ತೊಗೊತೀರಾ. ಹಾಂ, ಈಗ ಹಾಂ, ಏನು ಮಾಡ್ಬೋದು ಇದನ್ನು. ಏನನ್ನು ತೊಗೊಳೋಕ್ಕೆ ಹೋಗ್ತೀರಾ. ಹ್ಞೂ ನಾನಿ ಹಾಂ, ಓ ಕೈನಿ ಇಕಿಮಸ್ಕ. ಸೂಪರ್. ನಾನಿಯೋ ಕಾಯಿನಿ ಇಕಿಮಸ್ಕ. ಹಾಂ, ಫಿರುಮು ಓ ಕೈನಿ ಇಕಿಮಸ್. ಸೂಪರ್. ಫಿರುಮುವೋ ಕೈನಿ ಇಕಿಮಸ್. ಅರ್ಥ. ಫಿರುಮನ್ನು ತಗೊಳಕ್ಕೆ ಹೋಗ್ತೀನಿ. ಹಾಂ, ಇದನ್ನು ತೊಗೊಳಕ್ಕೆ ಹೋಗ್ತೀನಿ. ಎಸ್, ಫಿಲ್ಮ್ ಅಂದರೆ ಇದು ಬ್ಯಾಟ್ರಿ, ಏನದು ಫಿಲ್ಮ್ ಇರುತ್ತಲ್ಲ ಕ್ಯಾಮ್ರಾದು, ರೀಲ್ ಅಂತಾರಲ್ಲ ಅದೇ. ಎಸ್, ರಘು ಸರ್ 2 ಮುಗಿಸ್ಬೇಡ. ಹೈ. ಧರಣಿ ಆಯಿಮಸ್ಕ ಕರೀನಾ ಸರ್. ಹಾಂ, ನೀವೇನು ಮಾಡಬೇಕು. ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀರಾ. ಎಸ್, ಅದನ್ನು ನೀವು ಮಾಡಬೇಕು. ಎಸ್, ಕೇಳಿ. ಧರಣಿ ಕಾಯಿನಿ. ಹಾಂ, ಸಾರಿ, ಆಯಿನಿ. ಕರೆಕ್ಟ್. ಹಾಂ, ಧರೆನೋ ಆಯಿನಿ. ಇಲ್ಲ, ಧಾರಿಣಿನೇ ನೀವು ಹೇಳಿದ ಫಸ್ಟಿಗೆ. ಧಾರಿಣಿ ಯಾರಿಗೆ ಮೀಟ್ ಮಾಡೋಕ್ಕೆ ಹೋಗ್ತೀರಾ. ಧರಣಿ ಆಯಿನಿ ಇಕಿಮಸ್ಕ. ಹಾಂ, ಕರೀನಾ ಸಾನಿ ಇಕಿಮಸ್. ಕರೀನಾ ಸಾನ್ ಅವರಿಗೆ ಹೋಗ್ತೀನಲ್ಲ, ಅವ್ರಿಗೆ ಮೀಟ್ ಮಾಡೋಕ್ಕೆ. ಹಾಂ, ಕರೀನಾ ಸಾನಿ ಆಯಿನಿ ಇಕಿಮಸ್. ಸೂಪರ್. ಅವ್ರಿಗೆ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಅಷ್ಟೇ. ಹರ್ಷಿತಾ ಸರ್. ನಂಜಿ
ಗೊರೋ, ಹಾಂ ನಾಂಜಿ ಗೊರೋ, ಕೊದೊಮೊ, ಹ್ಞೂ ಮುಕಾಯ್ ಎಸ್ ಮುಕಾಯ್ ಮಸ್ಕ, ಹಾಂ ಮುಕಾಯ್ ಮಸ್ಕ. ಹಾಂ ಅರ್ಥ ಕೊದೊಮೊವೋ ಮುಕಾಯಮಸ್. ಅಂದ್ರೆ ಫ್ರೆಂಡನ್ನ ಪಿಕಪ್ ಮಾಡಕ್ಕೆ ಹೋಗ್ತೀನಿ. ಅಲ್ಲಲ್ಲ ಪಿಕಪ್ ಕೊದೊಮೊವೋ ಮಾಡ್ತೀನಿ. ಅಲ್ಲಲ್ಲ ಕೊದೊಮೊವೋ ಮುಕಾಯಮಸ್ ಅಂದರೆ ಮಗುವನ್ನು ಪಿಕಪ್ ಮಾಡ್ತೀನಿ ಅಂತ. ಓ ಸಾರಿ, ತೊಮೊದಾಚಿ. ಓಕೆ, ಕೊದೊಮೊ ತೊಮೊದಾಚಿ ಕೊದೊಮೊ ಚೈಲ್ಡ್. ಅವರನ್ನು ಚೈಲ್ಡ್ ಅದೇ ನೀವು ಸ್ಕೂಲಿಗೆ ಬಿಟ್ಟು ಬಂದಿರ್ತೀರಾ, ಹ್ಮ್. ಅವ್ರನ್ನ ಕರ್ಕೊಂಬರ್ಬೇಕು, ಪಿಕಪ್ ಮಾಡಬೇಕು. ಸೊ ಕೊದೊಮೊವೋ ಮುಕಾಯಿಮಸ್, ಕೊದೊಮೊ ಕೊದೊಮೊವೋ ಮುಕಾಯಿಮಸ್ ಅಂದರೆ ಅರ್ಥ ಇದನ್ನು ಮಗುವನ್ನು ಪಿಕಪ್ ಮಾಡ್ತೀನಿ. ಓಕೆ, ಈಗ ಮಗುವನ್ನು ಇಲ್ಲಿರೋದೇನು ಇಲ್ಲಿರೋದೇನು ಈಗ ನಾಂಜಿ ಗೊರೋ ಹಾಂ ಅಂದ್ರೆ ನಾಂಜಿ ಅಂದ್ರೆ ವಾಟ್ ಟೈಮ್, ಎಷ್ಟು ಹೊತ್ತಿಗೆ, ಎಷ್ಟೊತ್ತಿಗೆ, ಹಾಂ ಎಷ್ಟೊತ್ತಿಗೆ, ಗುರು ಎಲ್ಲ ಬಂತಿಲ್ಲ. ಎಷ್ಟೊತ್ತಿಗೆ ಅಂದರೆ ಎಷ್ಟೊತ್ತಿಗೆ ಗುರು. ಓಕೆ, ಎಷ್ಟೊತ್ತಿಗೆ ಮಗುವನ್ನ ಪಿಕಪ್ ಮಾಡ್ತೀರಾ ಆಯಿತಾ. ಇದು ಈ ಥರ ಇದೆ. ನೀವು ಮಾಡೋಕ್ಕೆ ಹೋಗ್ತೀರಾ ಅಂತ ಹೇಳಬೇಕು. ನಾವು ಕೇಳ್ತೀವಲ್ಲ ಡೈಲಿ ಲೈಫಲ್ಲಿ ಎಷ್ಟೊತ್ತಿಗೆ ಪಿಕ್ ಮಾಡೋಕ್ಕೆ ಹೋಗ್ತೀರಾ ಅಂತ. ಅದೇ ಇದು ಎಕ್ಸ್ಪ್ರೆಷನ್. ಇದು ಭಾಳ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನು, ಡೈಲಿ ಯೂಸ್ ಮಾಡ್ತಾರೆ. ಇದು ಕಲಿತ್ರೆ ನಿಮಗೆ ಆಲ್ಮೋಸ್ಟ್ ಡೈಲಿ ಕಾನ್ವರ್ಸೇಷನ್ ಬರುತ್ತೆ. ನಾಂಜಿ ಗುರು ಹಾಂ ಎಷ್ಟೊತ್ತಿಗೆ. ಕೊದೊಮೊನಿ ಕೊದೊಮೊನಿನಾ? ಹಾಂ ಕೊದೊಮೊ ಕನ್ನಡದಿಂದ ಬನ್ನಿ ಹೇಳ್ತೀನಿ ಫಸ್ಟ್. ಮಗುವನ್ನು. ಓಕೆ, ಎಷ್ಟೊತ್ತಿಗೆ ಮಗುವನ್ನು ಪಿಕಪ್ ಮಾಡಕ್ಕೆ ಹೋಗ್ತೀರಾ? ಈಗ ನೋಡಿ ಒಂದೊಂದೇ ಬನ್ನಿ ಜಪನೀಸಲ್ಲಿ. ಎಷ್ಟೊತ್ತಿಗೆ ನಾಂಜಿ ಗೊರೋ, ಹಾಂ ಕೊದೊಮೊ, ಹಾಂ ಮುಖೇನಿ ಮುಕಾಯೆ ಮುಕಾಯೇನಿ ಇಕಿಮಸ್ಕ. ನೋಡಿ ಬಂತು, ಇಷ್ಟೇ, ತಪ್ಪೇ ಮಾಡಿಲ್ಲ ಗ್ರಾಮರ್. ಹೈ, ಈಗ ಉತ್ತರ ಕೊಡಿ. ಇಷ್ಟೊತ್ತಿಗೆ ಹೋಗ್ತೀನಿ. ನಿಜಿ ಗೊರೋ, ಕೊದೊಮೊ ಮುಕಾಯೇನಿ ಇಕಿಮಸ್. ಸೂಪರ್, ನೋಡಿ ಕೊನೆಗೂ ಬಂತು. ಹಬ್ಬ, ಸಮಾಧಾನ ಆಯಿತು. ಹೈ, ನನಗೆ ಸಮಾಧಾನ ಆಯ್ತು. ಅವಾಗ್ಲಿದೆ ಎಷ್ಟು ಕನ್ಫ್ಯೂಷನ್ ಆಗ್ತಿದೆ. ಈಗ ನೋಡಿ ನಂಗೆ ಸಮಾಧಾನ ಆಯ್ತು, ಬಂತು ಅಂತ. ಈಗ ಅದೇ ಇನ್ನೂ ಇದೆ ಕನ್ಫ್ಯೂಷನ್ ಇರುತ್ತೆ, ಪ್ರಾಕ್ಟೀಸ್ ಮಾಡಬೇಕಷ್ಟೇ ಈ ಥರ. ಬಟ್ ಈಗ ನೀವೇ ಹೇಳಿದ್ರಲ್ಲ, ನಾನು ಏನು ಮಾಡಿಲ್ಲ. ಈಗ ಸ್ವಲ್ಪ ಅರ್ಥ ಆಯ್ತು. ಹೌದು ಹಂಗೆ ಬರ್ತಾ ಹೋಗುತ್ತೆ. ಎಸ್. ಹೈ ರಘು ಸರ್, ಏನು ಮಾಡೋಣ? ದಾರೆತೋ ತೆನಿಸು. ದಾರೆತೋ ಟೆನ್ನಿಸು ಶಿಮಸ್ಕ. ಇದರ ಅರ್ಥ ಹೇಳಿ ಫಸ್ಟ್. ಯಾರ ಜೊತೆ ಟೆನ್ನಿಸ್ ಆಡಕ್ ಹೋಗ್ತೀರಾ? ಇಲ್ಲ ಹೋಗ್ತೀರಾ. ಇಕಿಮಸ್ಕ ಇಲ್ಲಿದೆ, ಆಡ್ತೀರಾ. ಯಾರ ಜೊತೆ ಟೆನ್ನಿಸನ್ನು ಆಡ್ತೀರಾ? ಓಕೆ, ಯಾರ ಜೊತೆ ಅಂತೆ? ಕೈಶಾನೋ ಉತೋ. ಕಾಯ್ಸಾನೋ ಹಿತೋ. ಸರಿ, ಕೈಶಾನೋ ಇತೋ ಅಂದರೆ ಕೊಲೀಗ್ಸ್. ಆಯಿತಾ. ಈಗ ನೀವು ಮಾಡಬೇಕು ಯಾವ ಥರ ಪ್ರಶ್ನೆ? ಇಕಿಮಸ್ಕ ಉಪೇಕ್ಷಿ. ಯಾರ ಜೊತೆ ಇದನ್ನು ಮಾಡೋಕೆ ಹೋಗ್ತೀರಾ? ಓಕೆ, ಶಿನಿ. ಓಕೆ, ಬಂತು. ಎಸ್. ದಾರೆತೋ ಟೆನ್ನಿಸು ಶಿನಿ ಇಕಿಮಸ್ಕ. ಅಷ್ಟೇ ನೋಡಿ. ಓಕೆ, ಕೈಶಾನೋ ಇತಾತೋ. ಕಾಯ್ಸಾನೋ ಹಿತೋ. ಕೈಶಾನೋ ಇತೋ ಇಕಿಮಸ್. ಓಕೆ, ನೀವೇನು ಹೆಂಗಿತ್ತು ಗೊತ್ತಾ? ಕಾಯ್ಸಾನೋ ಹಿತೋ ಇಕಿಮಸ್, ಕೊಲಿಗೂ ಹೋಗ್ತಾರೆ ಅಂತ ಅಂದ್ರಿ. ಕನ್ನಡದಲ್ಲಿ ಹೇಳಿ, ಕನ್ನಡದಿಂದ ಬನ್ನಿ. ಕೊಲಿಗೂ ಹೋಗ್ತಾರೆ, ಕೊಲಿಗ್ ಜೊತೆ ಹೋಗ್ತೀನಿ. ಅದು ಎಸ್, ಅದನ್ನ ಹೇಳಿ. ಕೈಶಾನೋ ಇತಾತೋ. ಮುಗಿಸಿಗ ಫುಲ್ಲು ಸೆಂಟೆನ್ಸ್ನ. ಕೈಶಾನೋ ಇತಾತೋ ಇಕಿಮಸ್. ನೋಡಿ ಬಂತು, ಇಷ್ಟೇ. ಕಾಯ್ಸಾನೋ ಹಿತೋ, ಇವ್ರ ಜೊತೆ ಹೋಗ್ತೀನಿ.
ಇಕಿಮಸ್. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಾ? ಕಾಯ್ಶಾನೋ ಹಿತೋತೋ ಇವ್ರ ಜೊತೆ ಆಡೋಕೆ ಹೋಗ್ತೀನಿ. ತೆನ್ನಿಸುವೋ ಇದನ್ನು ಆಡೋಕೆ ಶಿನಿ ಇಕಿಮಸ್. ಹಿಂಗಾದ್ರೂ ಹೇಳ್ಬೋದು ಸ್ಪಷ್ಟವಾಗಿ. ಅರ್ಥ ಆಯ್ತಾ ರಘು ಸರ್? ಏನು ಡೌಟ್ ಇದೆಯಾ? ಇಲ್ಲ ಸೆನ್ಸೆ ಅರ್ಥ ಆಯ್ತು. ಇಷ್ಟೇ ನೋಡಿ. ಹೈ ಉಳಿದಿ ನಾಳೆ ನೋಡೋಣ. ಮುಗಿಸ್